ಹೇ ಹಾಯ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಈ ಒಂದು ಚಾನಲಲ್ಲಿ ನಾನಿವತ್ತು ನನ್ನ ಬ್ಲಾಗಲ್ಲಿ ಸೀರೆ ಒಂದು ಬ್ಲಾಗ್ ತೋರಿಸ್ತಾ ಇದ್ದೀನಿ. ನಾನು ಆಲ್ರೆಡಿ ಯಾರು ಹೊಸದಾಗಿ ನೋಡ್ತಿದ್ದಾರೆ ಅವರಿಗೆ ಹೇಳ್ತಾ ಇದ್ದೀನಿ. ಸೊ ನಾನು ಆಲ್ರೆಡಿ ಒಂದು ಸೀರೆ ಬ್ಲಾಗನ್ನು ಇದರಲ್ಲಿ ಮೆನ್ಷನ್ ಮಾಡಿದ್ದೀನಿ. ಇದು ಕಂಟಿನ್ಯೂ ಬ್ಲಾಗ್ ಆಗಿದೆ. ಸೊ ದಯವಿಟ್ಟು ನೋಡದೇ ಇರೋರು ಹೋಗ್ಬಿಟ್ಟು ಬನ್ನಿ ಕಂಟಿನ್ಯೂ ಮಾಡೋಣ. ಹಾಗೆಯೇ ಇದೊಂದು ಯೆಲ್ಲೋ ಕಲರ್ ಸೀರೆ, ಸ್ವಲ್ಪ ಆರೆಂಜ್ ಬರುತ್ತೆ, ಅರಿಶಿಣ ಕಲರ್ ಅಂತ ಹೇಳ್ತಾರಲ್ಲ ಆ ಥರದ್ದು. ಇದು ಬಂದು ಯಾವ ಥರ ಇದೆ ಅಂದರೆ ಇದು ನೋಡಿ ಪಲ್ಲು ಈ ಥರ ರೆಡ್ಡಲ್ಲಿ ಬಂದಿದೆ. ಸೊ ಸೀರೆ ಫುಲ್ಲು ಈ ಥರನೇ ನೋಡಿ, ಈ ಥರ ಇದೆ ಸೀರೆ. ಇದು ಸಿಂಗಲ್ ಪಿನ್ ಮಾಡಿಕೊಂಡ್ರೆ ಈ ಥರ ಕಾಣಿಸುತ್ತೆ. ಬಾಡಿ ಫುಲ್ ಇದೇ ಥರನೇ ಕಂಟಿನ್ಯೂ ಇದೆ. ಸೊ ಇದ್ರ ಬಾರ್ಡ್ರ್ ಮಾತ್ರ ಸಾಕತ್ತಾಗಿದೆ ಅಂತಲೇ ಹೇಳ್ಬೋದು. ನನಗೆ ತುಂಬ ಇಷ್ಟ ಆಗಿದ್ದು ಪರ್ಸ್ನಲಿ ಇದು ಕೂಡ. ನೋಡಿ ಬಾರ್ಡ್ರು ಯಾವ ಥರ ಇದೆ ಅಂದ್ಬಿಟ್ಟು ಈ ಥರ ಲೋಟಸ್ ಥರ ಕಮಲ್ದು ಹೂ ಥರ ಕೊಟ್ಟಿದ್ದಾರೆ. ಅದು ರೆಡ್ ಬಾರ್ಡ್ರಲ್ಲಿ. ಸೊ ಇದನ್ನು ಪಿನ್ ಮಾಡಿಕೊಂಡು ಈ ಥರ ವೇರ್ ಮಾಡಿದರೆ, ಚಿಕ್ಕದ ಪ್ಲೇಟ್ ಮಾಡಿಕೊಂಡು ಚಿಕ್ಕ ಫ್ಲೇಟರ್ಸ್ ಎಲ್ಲ ಮಾಡ್ಕೊಂಡು ನಾವು ವೇರ್ ಮಾಡಿದರೆ ಸಾಕತ್ತಾಗಿ ಕಾಣಿಸುತ್ತೆ ಇದು ಸೀರೆ. ಇದಕ್ಕೆ ಇದೇ ಥರ ಮೆರೂನ್ ಕಲರೇ ಬ್ಲೌಸು ಕಾಂಬಿನೇಷನ್ ಆಗಿ ಬಂದಿದೆ ಇದು. ಸೊ ಸೀರೆ ಫುಲ್ಲು ಸೇಮ್ ಬರುತ್ತೆ. ಬಾರ್ಡ್ರಲ್ಲಿ ಈ ಥರ ಇದೆ ನೋಡಿ. ಇದನ್ನು ನಾನು ತೊಗೊಂಡಿದ್ದು ಮೈಸೂರು ಬೆಟ್ಟದಲ್ಲಿ ತೊಗೊಂಡಿದ್ದು ಸೀರೆನ. ಸೊ ಅಲ್ಲಿ ಹರಾಜಿಗೆಲ್ಲ ಇಟ್ಟಿರ್ತಾರೆ ನೋಡಿ, ಸೀರೆಯಲ್ಲಿ ಹರಾಜಿಗೆ ಅಂತ ಇಟ್ಟಿರ್ತಾರಲ್ಲ. ಸೊ ಅಲ್ಲಿ ನಾನು ಫಸ್ಟ್ ಟೈಮು ಸೆಕೆಂಡ್ ಟೈಮ್ ಚಾಮುಂಡಿ ದರ್ಶನಕ್ಕೆ ಹೋದಾಗ ಈ ಸೀರೆ ತೊಗೊಂಡಿದ್ದು. ಫಸ್ಟ್ ಟೈಮ್ ಹೋದಾಗ ಆ ಸೀರೆ ತೊಗೊಂಡಿದ್ದು, ಅಂಗಡಿ ಪರ್ಚೇಸ್ ಮಾಡಿದ್ದು. ಇದು ಚಾಮುಂಡಿ ಬೆಟ್ಟದಲ್ಲೇ ತಾಯಿಯ ಒಂದು ದರ್ಶನ ತೊಗೊಂಡ್ಮೇಲೆ ಈ ಒಂದು ಸೀರೆನ ತೊಗೊಂಡಿದ್ದೆ ನಾನು. ಸೊ ಇದು ಕೂಡ ಅಷ್ಟೇ ತುಂಬ ಸಾಫ್ಟಾಗಿದೆ. ಹಾಗೆಯೇ ವೇರ್ ಮಾಡಿದರೆ ಎಲಿಗೆಂಟ್ ಲುಕ್ ಕೊಡುತ್ತೆ, ತುಂಬ ಚೆನ್ನಾಗಿ ಅನಿಸುತ್ತೆ ಇದು. ಹಾಗೆಯೇ ಇದೊಂದು ಸೀರೆ, ಇದು ಬಂದು ಒಂಥರ ಲೈಟ್ ಪಿಂಕಲ್ಲಿ ಬರುತ್ತೆ ಇದು ಸೀರೆ. ಒಂಥರ ಪರ್ಪಲ್ಲು ಆ ಥರ ಬರುತ್ತೆ. ಇದಕ್ಕೆ ಒಂದು ಬಾರ್ಡ್ರ್ ಬಂದ್ಬಿಟ್ಟು ಲ್ಯಾವೆಂಡರ್ ಮಿಕ್ಸ್ ಇದೆ, ಇದರಲ್ಲಿ ಪರ್ಪಲ್ ಕಲರ್ ಮಿಕ್ಸ್ ಇದೆ. ಇದು ಲೈಟ್ ಪರ್ಪಲ್, ಇದು ಡಾರ್ಕ್ ಪರ್ಪಲ್ ಥರ. ಇದರ ಪಲ್ಲು ಹೇಗಿದೆ ಅಂದರೆ, ಇದರ ಪಲ್ಲು ಈ ಥರ ಬರ್ತಾ ಇದೆ. ನೋಡಿ ಈ ಥರ ಇದೆ ಇದ್ರ ಪಲ್ಲು. ಸೊ ಇದರ ಒಂದು ಬ್ಲೌಸ್ ಬ್ಲೌಸ್ ಒಂದು ಅಷ್ಟೊಂದು ಗ್ರ್ಯಾಂಡ್ ಆಗಿದೆ ಫ್ರೆಂಡ್ಸ್. ಇದು ನೋಡಿ, ಸೀರೆ ಎಲ್ಲ ಫುಲ್ ಇದೇ ಥರ ಬರುತ್ತೆ ಬಾಡಿ. ಸೊ ಈ ಥರ ಇದೆ ಸೀರೆ. ಇದು ಒಂಥರ ವರಮಹಾಲಕ್ಷ್ಮಿ ಹಬ್ಬಕ್ಕೆ ತಗೊಂಡಿರೋ ಸೀರೆ ಇದು. ಹಾಗೆ ಇದೊಂದು ಸೀರೆ ಪಿಂಕ್ ಕಲರ್, ಇದು ಲೈಟ್ ಪಿಂಕು, ಅದೊಂಥರ ಡಿಫ್ರೆಂಟ್ ಪಿಂಕು, ಇದೊಂಥರ ಡಿಫ್ರೆಂಟ್ ಪಿಂಕ್ ಆಗಲೇ ತೋರಿಸಿದ್ದು. ಇದಕ್ಕೆ ಬ್ಲೂ ಕಲರ್ ಬಾರ್ಡರ್ ಬಂದಿದೆ, ಲೈಟ್ ಪಿಂಕ್ ಆ್ಯಂಡ್ ಬ್ಲೂ ಕಲರ್ ಬಾರ್ಡ್ರು ನೋಡಿ. ಇದು ಬಂದು ನಾನು ಗೌರಿ ಹಬ್ಬಕ್ಕೆ ತೊಗೊಂಡಿದ್ದೆ, ನನ್ನ ಮಗಳು ಬರ್ಡೇ ಇತ್ತು ಆ ಟೈಮಲ್ಲಿ. ಸೊ ಎಲ್ಲ ಪಿಂಕ್ ಕಾಂಬಿನೇಷನಲ್ಲಿ ಅವಳು ಡ್ರೆಸ್ಸು ಕೂಡ ಪಿಂಕ್ ಕಲರು ತೊಗೊಂಡಿದ್ವಿ. ಹಾಗಾಗಿ ಆ ಪಿಂಕ್ ಕಾಂಬಿನೇಷನ್ಗೆ ನಾನು ಕೂಡ ಈ ಸೀರೆ ಪರ್ಚೇಸ್ ಮಾಡಿದ್ದೆ. ಸೊ ಇದು ಪಲ್ಲು ಇಷ್ಟು ಬಂದಿದೆ. ಸೊ ಬಾಡಿ ಫುಲ್ ಸೇಮ್ ಬರುತ್ತೆ ಇದು. ನೋಡಿ ಈ ಥರ ಇದೆ. ಇದಕ್ಕೆ ನಾನು ಸಪ್ರೇಟಾಗಿ ಬ್ಲೌಸ್ ಸ್ಟಿಚ್ ಮಾಡಿಸಿದ್ದೀನಿ. ಈ ಥರ ಬ್ಲೂ ಕಲರಲ್ಲಿ ಬರುತ್ತೆ ಅದು. ಸೊ ಸಪ್ರೇಟಾಗಿ ಸ್ಟಿಚ್ ಮಾಡಿಸಿದ್ದೀನಿ. ಇದಕ್ಕೆ ತುಂಬ ಚೆನ್ನಾಗಿದೆ. ಸಿಂಪಲ್ ಯಾವುದಾದ್ರು ಫಂಕ್ಷನ್ ಕೂಡ ವೇರ್ ಮಾಡಿ ಹೋಗ್ಬೋದು. ಬಟ್ ಏನಪ್ಪ ಅಂದರೆ ಸ್ವಲ್ಪ ಎಕ್ಸ್ಪೆಂಡೆಬಲ್, ಅಂದರೆ ಹರಡುತ್ತೆ ಇದು. ದಪ್ಪ ಇದ್ದವರೆಲ್ಲ ನಮ್ಗೆ ಏನಂದರೆ, ಸ್ವಲ್ಪ ದಪ್ಪ ಇದ್ದವರಿಗೆಲ್ಲ ಸ್ವಲ್ಪ ಹರಡುವಂಥ ಸೀರೆ ಅಷ್ಟು ಇಷ್ಟ ಆಗೋಲ್ಲ. ನನಗೂ ಸ್ವಲ್ಪ ಅಷ್ಟೊಂದು ಇಷ್ಟ ಆಗೋಲ್ಲ. ಸೊ ಇನ್ನೂ ಎಕ್ಸ್ಪೆಂಡಬಲ್ ಆಗಿ ಕಾಣ್ತೀವಿ ನಾವು, ಹಾಗಾಗಿ. ಸೊ ಇದು ಆ ಟೈಮಲ್ಲಿ ತೊಗೊಂಡಿದ್ದೆ. ಸೊ ಆನ್ಲೈನಲ್ಲೇ ತೊಗೊಂಡಿದ್ದು ಕೂಡ, ಮೀಶೋದಲ್ಲಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡೋದಕ್ಕೆ. ಸೊ ಲೈಟ್ ಪಿಂಕ್ ಈ ಕಲರಲ್ಲಿ ನನ್ನ ಹತ್ರ ಸೀರೆ ಇರಲಿಲ್ವಲ್ಲ, ಅಂದರೆ ಈ ಸೀರೆ ಇದು ಕೂಡ ನನ್ನ ಮದುವೆ ಟೈಮಲ್ಲಿ ತೊಗೊಂಡಿದ್ದು, ಅಥವಾ ಮದುವೆಗಿಂತ ಮುಂಚೆ ಅಂತಲೇ ಹೇಳ್ಬೋದು. ಸೊ ಈಗಂತೂ ಉಡ್ತಾನೆ ಇಲ್ಲ ನಾನಿದು, ಯಾಕೋ ಇಷ್ಟನೇ ಆಗ್ತಿಲ್ಲ ಅಷ್ಟಾಗಿ. ಸೊ ಯಾವಾಗಾದರೂ ರೇರಾಗಿ ಉಡ್ತೀನಿ. ಇದೊಂಥರ ಡಿಫ್ರೆಂಟ್ ಕಲರ್ ಇದೆ, ಬ್ಲೂ ಅಲ್ಲೇ. ಇದರ ಪಲ್ಲು ಬಂದು ಈ ಥರ ಇದೆ. ಸೊ ಆ ಟೈಮಲ್ಲಿ ನಾನು ತುಂಬ ಇಷ್ಟಪಟ್ಟು ತೊಗೊಂಡ್ಬಿಟ್ಟೆ. ಸೊ ಆಮೇಲೆ ಯಾಕೋ ವೇರ್ ಮಾಡೋಕ್ಕೆ ಇಷ್ಟ ಆಗ್ತಾ ಇಲ್ಲ. ನೋಡ್ಬೋದು ಈ ಥರ ಕಾಣಿಸುತ್ತೆ ಇದು. ಈ ಒಂದು ಪಲ್ಲುನೇ ತುಂಬ ಗ್ರ್ಯಾಂಡ್ ಆಗಿದೆ ಇದರಲ್ಲಿ. ಸೊ ಅದರ್ವೈಸ್ ಇದ್ರ ಬಾಡಿ ಫುಲ್ ಎಲ್ಲ ಸೇಮ್ ಬರುತ್ತೆ. ಯಾವ ಥರ ಅಂದರೆ ಈ ಥರ ಅಲ್ಲೊಂದು ಇಲ್ಲೊಂದು ಈ ಥರ ಡಿಸೈನ್ ಬರುತ್ತೆ, ಸೆಂಟ್ರಲ್ಲಿ ಅಷ್ಟೇ.
ಇಲ್ಲ ಒಂದೇ ಹತ್ರ ಬಂದಿದೆ ಅದು ಡಿಸೈನ್. ಫುಲ್ಲೆಲ್ಲ ಪ್ಲೇನ್ ಆಗಿದೆ. ಬಾರ್ಡ್ರ್ ಬಂದು ಈ ಥರ ಇದೆ ನೋಡಿ, ಚಿಕ್ಕದಾಗಿ ಬಾರ್ಡ್ರ್ ಬಂದಿದೆ ಅಷ್ಟೇ. ಇದೊಂಥರ ಚೆನ್ನಾಗಿದೆ ಕಲರು, ಬಟ್ ನಾನು ವೇರ್ ಮಾಡಿಲ್ಲ ಅಷ್ಟೇ. ವೇರ್ ಮಾಡಬೇಕು ಯಾವಾಗಾದರೂ. ಇದರ ಬ್ಲೌಸ್ ಬಂದು ಸೇಮ್ ಇದೇ ಥರ ರನ್ನಿಂಗ್ ಬಂದಿದೆ, ಹಾಗಾಗಿ ನಂಗೆ ಅಷ್ಟು ಇಷ್ಟ ಆಗ್ತಿಲ್ಲ. ಸೊ ಬೇರೆ ಕಾಂಟ್ರಾಸ್ಟಲ್ಲಿ ನೋಡ್ಕೊಂಡ್ಬಿಟ್ಟು ಹಾಕಬೇಕಿಲ್ಲ, ಗೋಲ್ಡು ಆ ಥರ ಏನಾದರೂ ನೋಡಬೇಕು. ಇಷ್ಟೊತ್ತಿನವರೆಗೂ ಬಾರ್ಡರ್ ಸೀರೆ ಎಲ್ಲ ನೋಡಿದ್ರಿ. ಈಗ ಸಿಂಪಲ್ ಸೀರೆ ನೋಡೋಣ ಅಲ್ವಾ. ಅಲ್ಲಿ ಸಿಂಪಲ್ ಸೀರೆ ತೋರಿಸ್ತೀನಿ ಅಂತೆ. ಇದು ಬಂದು ಫಸ್ಟ್ ಟೈಮ್ ಹುಡುಗಿ ನೋಡೋಕ್ಕೆ ಬಂದಿದ್ರು ನಮ್ಮ ಮನೆಗೆ, ನನ್ನ ನೋಡೋಕ್ಕೆ ಫಸ್ಟ್ ಟೈಮ್. ಅಂದರೆ ನಾವೆಲ್ಲ ಮಾತುಕತೆ ಎಲ್ಲ ಆಗಿತ್ತು. ಸೊ ಎಲ್ಲ ಫೈನಲೈಸ್ ಆದಮೇಲೆ ಸೊ ಶಾಸ್ತ್ರಕ್ಕೆ ಹುಡುಗಿ ಮನೆಗೆ ಹೋಗಿ ಬರಬೇಕಲ್ಲ, ಸೊ ಶಾಸ್ತ್ರಕ್ಕಂತ ಬಂದಿದ್ರು. ಆ ಟೈಮಲ್ಲಿ ಸೊ ಹೋಗೋದು ಬರೋದು ಪದೇ ಪದೇ ಹಿಂಸೆ ಆಗುತ್ತೆ, ದೂರ ಬೇರೆ ಅಂದ್ಬಿಟ್ಟು. ಸೊ ಆವಾಗಲೇ ಹುಡುಗಿ ನಮ್ಮೋಳು ಅಂದ್ಬಿಟ್ಟು ಸೊ ಈ ಸೀರೆ ತೊಗೊಬಂದಿದ್ರು. ಸೊ ಪಕ್ಕದ ಟೌನಲ್ಲೇ ಹೋಗಿಬಿಟ್ಟು ಸಡನ್ನಾಗಿ ತಂದಿರೋದು, ಪ್ಲ್ಯಾನ್ ಇಲ್ಲದೇ. ಸೊ ಹಾಗಾಗಿ ಸೊ ಈ ಥರ ಕಾಂಬಿನೇಷನಲ್ಲಿ ಸಿಕ್ಕಿದೆ ಅವ್ರಿಗೆ. ಗ್ರೀನ್ ಕಲರೇ ತರಬೇಕು ಫಸ್ಟ್ ಟೈಮ್ ಬಂದಾಗ ಅಂದ್ಬಿಟ್ಟು ಸೊ ಈ ಥರ ಕಾಂಬಿನೇಷನಲ್ಲಿ ತಂದಿದ್ರು. ಇದು ಒಂಥರ ಲೈಟ್ ವೆಯ್ಟ್ ಆಗಿದೆ ನೋಡಿ, ಈ ಥರ ಇದೆ. ಇದೊಂದು ಸೀರೆ, ಇದು ಒಂಥರ ಲೈಟ್ ಪಿಂಕಲ್ಲಿ ಬರುತ್ತೆ, 2 ಕಲರ್ ಮಿಕ್ಸ್ ಇದೆ ಇದು. ಸೊ ಫುಲ್ ಸಾರಿ ಎಲ್ಲ ಇದೇ ಥರ ಬರುತ್ತೆ. ಒಂಥರ ವೆಯ್ಟ್ಲೆಸ್, ಸ್ಮೂತಾಗಿರುತ್ತೆ. ಈ ಥರ ಸೀರೆ ಅಂದರೆ ಇಷ್ಟ ಅನಿಸುತ್ತೆ ಉಡೋಕ್ಕೆ ಇವಾಗ ನಮಗೆಲ್ಲ. ನೋಡಿ ಬುಕ್ ಮಾಡಿ ತೊಗೊಂಡಿದ್ದು, ರಾಕುಲ್ ಉಟ್ಕೊಂಡಿದ್ರು ಆ್ಯಕ್ಚುಲಿ. ಸೊ ಅವ್ರು ಹುಟ್ಟಿರೋ ಸೀರೆ ಸಖತ್ತಾಗಿ ಕಾಣ್ತಿತ್ತು ಅದರಲ್ಲಿ, ಆನ್ಲೈನಲ್ಲಿ ಅವ್ರು ಹುಟ್ಟಿರೋವಾಗ. ಬಾರ್ಡ್ರ್ ಎಲ್ಲ ಸೂಪರಾಗಿತ್ತು. ಫೇಸ್ಬುಕ್ಕಲ್ಲಿ ನೋಡಿ ತೊಗೊಂಡೆ, ಬಟ್ ತೊಗೊಂಡ್ಮೇಲೆ ಗೊತ್ತಾಯಿತು ಅದರ ಒಂದು ಬಂಡವಾಳ ಹೇಗಿರುತ್ತೆ ಅಂದ್ಬಿಟ್ಟು. ಬಟ್ ಆದರೂ ನೋಡೋಕ್ಕೆ ಈ ಥರ ಇದೆ ನೋಡಿ, ಚೆನ್ನಾಗಿದೆ. ಬ್ಲೌಸ್ ಬಂದು ಇದಕ್ಕೆ ಈ ಥರ ರೆಡ್ಡಲ್ಲೇ ಬಂದಿದೆ. ತೋರಿಸೋದು ಬೇಡ ಅಂತ ಅನಿಸ್ತಾ ಇದೆ ನನಗೆ, ಯಾಕಂದರೆ ಈಗಲೇ ಒಂದು ರಾಶಿ ಬಿದ್ದುಬಿಟ್ಟಿದೆ ಫ್ರೆಂಡ್ಸ್. ನಿಮಗೆ ತೋರಿಸಿ ತಗೊಂಡೋಗಿ ಹಾಗೆ ಇಟ್ಟಿದ್ದೀನಿ, ತೋರಿಸ್ತೇನೆ ಅಂತ ಲಾಸ್ಟಲ್ಲಿ ಮಾಡಿದ್ದೀನಲ್ಲ. ಸೊ ಇದ್ರ ಜೊತೆಗೇ ಈ ಒಂದು ಸೀರೆನೂ ಕೂಡ ತೊಗೊಂಡಿದ್ದು. ಇದು ಕೂಡ ಫುಲ್ ಸೇಮ್ ಇದೆ, ಯಾವುದೇ ರೀತಿ ಚೇಂಜಸ್ ಇಲ್ಲ. ಬಾರ್ಡ್ರು ಇಲ್ಲ, ಪಲ್ಲು ಇಲ್ಲ, ಏನೂ ಇಲ್ಲ, ಸೇಮ್ ಸೀರೆ ಇದು ಫುಲ್ ಹತ್ತಿ. ಸೊ ಇದಕ್ಕೆ ಕಾಂಟ್ರಾಸ್ಟ್ ಆಗಿ ಈ ಥರ ಗೋಲ್ಡ್ ಕಲರನ್ನೇ ಬ್ಲೌಸ್ ಬಂದಿದೆ ಇದಕ್ಕೆ. ಅದು ರೀಸೆಂಟ್ ಅಲ್ಲ, ಈ ವರ್ಷ 2025 ವರಮಹಾಲಕ್ಷ್ಮಿ ಹಬ್ಬಕ್ಕೆ ತೊಗೊಂಡಿದ್ದು ಸೀರೆ. ಇದು ಕೂಡ ಸಿಂಪಲ್ಲಾಗಿ ಚೆನ್ನಾಗಿದೆ, ನನಗೆ ತುಂಬ ಇಷ್ಟ ಆಯಿತು. ವೇರ್ ಮಾಡಿದಾಗಂತೂ ಸಖತ್ತಾಗಿ ಕಾಣಿಸುತ್ತೆ. ಇದು ನೋಡೋಕೆ ಹಂಗೆ ಅನಿಸುತ್ತೆ, ಬಟ್ ವೇರ್ ಮಾಡಿದಾಗ ಹೆಂಗೆ ಕಾಣಿಸುತ್ತೆ ಅಂದರೆ ಫ್ರೆಂಡ್ಸ್, ಹಾಗೆ ಸಖತ್ತಾಗಿ ಕೂರುತ್ತೆ ಕೂಡ. ನಮಗೆ ಇನ್ನೇನು ಬೇಕಾಗಿರೋದು ಅದು ನೀಟಾಗಿ ಕೂತ್ರೆ ಸಾಕೋದ್ವಾ. ನರಿಗೆ ಆಗಲಿ, ಹಾಗೆಯೇ ಈ ಒಂದು ಸೆರಗಲ್ ಪಿನ್ಗಳು ನಾವೇನು ಹಾಕಿರ್ತೇವೆ ಅದೆಲ್ಲ ಸೊ ಕೂತ್ರೆ ಸಾಕಲ್ಲ. ನೋಡಿ ನನಗೆ ತುಂಬ ಇಷ್ಟ ಆಯ್ತಿದ್ದು. ನನಗೆ ಇದನ್ನು ವೇರ್ ಮಾಡಿದ ಮೇಲೆ ನನಗೆ ಒಂಥರ ಲೈಟ್ ವೆಯ್ಟ್ ಇರೋ ಜಾಸ್ತಿ ತೊಗೋಬೇಕು ಅಂತ ಆಸೆ ಆಗ್ತಿದೆ. ಯಾಕಂದರೆ ತುಂಬ ಕಂಫರ್ಟಾಗಿ ಕೂತ್ಕೊಳ್ಳುತ್ತೆ, ವೇರ್ ಮಾಡಿದ್ರೆ ತುಂಬ ನೀಟಾಗಿ ಕಾಣಿಸುತ್ತೆ, ನೋಡೋಕೆ ಒಂಥರ ಎಲಿಗೆಂಟ್ ಲುಕ್ಕಲ್ಲಿ ಕಾಣಿಸುತ್ತೆ. ನೋಡಿ ನೀವೇನು ಎಷ್ಟು ಸಖತ್ತಾಗಿ ಕಾಣಿಸುತ್ತೆ ಅಲ್ವಾ. ಇದು ಬಂದು ರೀಸೆಂಟಾಗಿ ನಾನು ಬ್ಲಾಗಲ್ಲಿ ಕೂಡ ಹಾಕ್ಕೊಂಡಿದ್ದೆ ಇದನ್ನು. ಸೊ ಅದೇ ಸೀರೆ ಇದು. ಸೊ ಗ್ರೀನ್ ಸೀರೆ ತುಂಬ ನೀಟಾಗಿ ಕೂರುತ್ತೆ, ಕಲರು ಕೂಡ ಒಂಥರ ಲೈಟ್ ಕಲರ್. ಇದು ವೇರ್ ಮಾಡಿದರೆ ನನಗಂತೂ ಸಖತ್ತಾಗಿ ಕಾಣ್ತಾ ಇತ್ತು. ಸೊ ಇದಕ್ಕೆ ಬ್ಲೌಸ್ ಸಪ್ರೇಟಾಗಿ ತೊಗೊಂಡು ಹೊಲಿಸ್ಕೊಂಡಿರೋದು ನೋಡಿ, ಫುಲ್ ಎಲ್ಲ ಸೇಮ್ ಇದೆ ಇದು. ಸೊ ವೇರ್ ಮಾಡಿದರೆ ಈ ಥರ. ಇದು ಕೂಡ ರೀಸೆಂಟಾಗಿ ಹೊಸ ವರ್ಷದ ದಿನ ನಾನು ವೇರ್ ಮಾಡಿದ್ದೆ ಈ ಒಂದು ಸೀರೆನ. ನೀವು ನೋಡಿರ್ತಾರೆ ನನ್ನ ಒಂದು ಬ್ಲಾಗಲ್ಲಿ, ಹೊಸ ವರ್ಷದ ದಿನ ಇದನ್ನೇ ವೇರ್ ಮಾಡಿದ್ದೆ ನಾನು. ಇದು ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ, ಹಾಗೆಯೇ ನೋಡೋಕ್ಕೂ ಕೂಡ ತುಂಬ ಲುಕ್ಕಾಗಿ ಕಾಣಿಸುತ್ತೆ. ಒಂಥರ ಫ್ಲವರ್ ಇದೆ ಬಾಡಿಲೆಲ್ಲ ನೋಡಿ, ಬಾಡಿ ಫುಲ್ ಫ್ಲವರ್ ಅನಿಸ್ತಾ ಇದೆ. ಸೊ ಇದಕ್ಕೆ ಬ್ಲೌಸ್ ಬಂದು ಈ ಥರ ಬ್ಲೂ ಅಲ್ಲೇ ನಾನು ಸಪ್ರೇಟಾಗಿ ಹೊಲಿಸ್ಕೊಂಡಿದ್ದೆ ಅದು ಕೂಡ. ಸೊ ಅದನ್ನೇ ವೇರ್ ಮಾಡಿದ್ದು, ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ನನಗೆ. ನೀವು ನೋಡಿರ್ತೀರ ಅಂತ ಅನ್ಕೋತೀನಿ ನಾನು ಒಂದು ಬ್ಲಾಗಲ್ಲಿ. ನೆಕ್ಸ್ಟು ಇದೊಂದು ಸೀರೆ ಬಿಟ್ಬಿಟ್ಟಿದ್ದೀನಿ ನೋಡಿ ಫ್ರೆಂಡ್ಸ್. ಇದು ಗ್ರೀನ್ ಕಲರ್ ಸೀರೆ, ಹುಡುಗನ ಮನೆಯಿಂದ ನನಗೆ ಕೊಟ್ಟಿದ್ದಿದ್ದು. ಹುಡುಗಿ ಮನೇಲಿ ಬಿಟ್ಟೋಗಿರ್ತಾರಲ್ಲ, ಸೊ ಆ ಟೈಮಲ್ಲಿ ಈ ಸೀರೆ ಉಟ್ಕೊಳ್ಳೋಕ್ಕೆ ಕೊಟ್ಟಿದ್ದರು.
ಈ ಥರ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು. ಮತ್ತು ಇದು ಕಾಂಬಿನೇಷನ್ ಆಗಿ ಈ ಥರ ಪಿಂಕ್ ಕಲರ್ ಬ್ಲೌಸ್ ಬಂದಿದೆ. ಇದಕ್ಕೆ ಗ್ರೀನ್ ಕಲರ್ ಸೀರೆಗೆ ಪಿಂಕ್ ಕಲರ್ ಬ್ಲೌಸ್ಗೂ ಸಾಕತ್ತ ಕಾಣ್ತಾ ಇತ್ತು ನನಗೆ. ಫುಲ್ ಸೀರೆ ಎಲ್ಲ ಇದೇ ಥರನೇ ಇದೆ, ಇದೇ ಥರನೇ. ಇದು ಒಂದು ಮ್ಯಾಚ್ ಬಾಕ್ಸ್ ಥರ. ನನಗೆ ಇದು ಪರ್ಸ್ನಲಿ ತುಂಬ ಇಷ್ಟ ಆದ ಕಲರ್. ಅದು ತುಂಬ ರೇರ್ ಕಾಂಬಿನೇಷನ್ ಸಿಗುತ್ತೆ ಈ ಕಲರ್ ಅಂತ ಅಂದ್ಕೊಂಡೆ ನಾನು. ಸಿಕ್ಕರೆ ನಿಮಗೂ ಕೂಡ ಸಿಕ್ಕಿದೆಯಾ ಅಂದರೆ ಹೇಳಿ. ನನಗೆ ಇದು ಈ ಥರದ್ದು ತುಂಬ ರೇರ್ ಕಾಂಬಿನೇಷನ್ ಅಂದ್ಬಿಟ್ಟು ನಾನು ಪರ್ಚೇಸ್ ಮಾಡಿ ತೊಗೊಂಡಿದ್ದು. ಸೀರೆ ಎಲ್ಲ ಸೇಮ್ ಇದೇ ಥರನೇ ಬರುತ್ತೆ. ಇದು ಬಾರ್ಡ್ರಲ್ಲಿ ಈ ಥರ ವರ್ಕ್ ಇದೆ. ಸೊ ಪಲ್ಲು ಬಂದು ಈ ಥರ ಇದೆ. ಸೊ ಇದು ಮಲ್ಲೇಶ್ವರಮಲ್ಲಿ ತೊಗೊಂಡಿದ್ದು ನಾವು. ನನ್ನ ಮದುವೆ ಸೀರೆ ಎಲ್ಲ ಆಲ್ಮೋಸ್ಟ್ ನಾನು ತೊಗೊಂಡಿದ್ದು ಪೋತಿಸಲ್ಲಿ ಫ್ರೆಂಡ್ಸ್. ಮತ್ತು ಅದನ್ನು ಕೇಳ್ತೀರ ಎಲ್ಲಿ ತೊಗೊಂಡಿದ್ದು ಅಂತ. ನನ್ನ ಮದುವೆ ಸೀರೆ ಎಲ್ಲ ಕಲೆಕ್ಷನ್ ಬಂದು ನಾನು ಒಂದು ಪೋತಿಸಲ್ಲೇ ತೊಗೊಂಡಿದ್ದು. ಸೊ ತುಂಬಾ ನಮ್ಮ ಒಂದು ಬಜೆಟ್ ಫ್ರೆಂಡ್ಲಿ ಆಗಿ ಆ ಟೈಮಲ್ಲಿ ನಮಗೆ ಸಿಗ್ತಾಯಿತ್ತು. ಸೊ ಸ್ಟಾರ್ಟಿಂಗ್ ಅದು ಮೆಜೆಸ್ಟಿಕ್ ಹತ್ರ ಓಪನ್ ಆಗಿತ್ತು ನೋಡಿ. ಸೊ ಅಲ್ಲಿ ಆವಾಗ ತೊಗೊಂಡಿದ್ದು ನಾವು. ಸೊ ಈಗೆಲ್ಲ ತುಂಬ ಚೇಂಜಸ್ ಆಗಿದೆ ಬಿಡಿ. ಪೋತಿಸ್ ಆವಾಗಿನ ಪೋತಿಸ್ಗೂ ಈಗಿನ ಪೋತಿಸ್ಗೂ ತುಂಬಾ ಡಿಫ್ರೆನ್ಸ್ ಇದೆ. ಸೊ ಆ ಟೈಮಲ್ಲಿ ಹೋದಾಗ ತುಂಬ ನಮಗೆ ನಮ್ಮ ಒಂದು ಪ್ರೈಸಿಗೆ ಸಿಕ್ಕಿತ್ತು. ಇದು ಒಂದು 3D ಕಲರ್ ಥರ ಬರುತ್ತೆ. ಇದು 3D ಕಲರ್ ಅಂದರೆ ಇಲ್ಲೊಂದು ಕಲರ್, ಈ ಥರ 3D ಕಲರ್ ಬರುತ್ತೆ. ಸೊ ಇದು ಕೂಡ ತುಂಬ ಸ್ಮೂತ್ ಆಗಿದೆ ಸೀರೆ. ವೇರ್ ಮಾಡಿದರೆ ತುಂಬ ನೀಟಾಗಿ ಕಂಫರ್ಟ್ ಆಗಿ ಕೊಡುತ್ತೆ. ಸೊ ಫುಲ್ ಬಾಡಿ ಎಲ್ಲ ಇದೇ ಥರನೇ ಇದೆ, ಏನು ಚೇಂಜಸ್ ಇಲ್ಲ. ಸೊ ಪಲ್ಲು ಮಾತ್ರ ಸ್ವಲ್ಪ ಈ ಥರ ಚೇಂಜ್ ಇದೆ ಅಷ್ಟೇ. ಸೊ ಅದು ಬಿಟ್ಟರೆ ಈ ಸೀರೆ ಎಲ್ಲ ಫುಲ್ ಬಾಡಿ ಸೇಮ್ ಇದೆ. ಇದಕ್ಕೆ ಕಾಂಬಿನೇಷನ್ ಬ್ಲೌಸು ಇದೇ ಥರ ಬಂದಿತ್ತು. ಸೊ ನಾನು ಸಪ್ರೇಟಾಗಿ ಹೊಲಿಸ್ಕೊಂಡಿದ್ದೀನಿ ಇದಕ್ಕೆ ಬ್ಲೌಸು. ಸೊ ಅದು ಯಾಕೋ ನನಗೆ ಇಷ್ಟ ಆಗಲಿಲ್ಲ. ಸೊ ಸ್ವಲ್ಪ ಎಂಬ್ರಾಯ್ಡರಿ ಡಿಸೈನ್ ಆ ಥರ ಎಲ್ಲ ಕೊಟ್ಬಿಟ್ಟು ಇದಕ್ಕೆ ಸಪ್ರೇಟಾಗಿ ಹೊಲಿಸಿರೋದು. ನಮ್ಮ ಅಕ್ಕನೇ ಹೊಲಿದಿದ್ದು ಅಂತ ಹೇಳಿದ್ನಲ್ಲ. ಮೆರೂನ್ ಕಲರ್ ಬ್ಲೌಸು ಸಖತ್ತಾಗಿದೆ. ಆ ಬ್ಲೌಸು ತೋರಿಸ್ತೇನಂತೆ. ಈ ಥರದ ನನ್ನ ಸೀರೆ ಕಲೆಕ್ಷನ್ ಇಷ್ಟೇ, ಇನ್ಯಾವುದೂ ಇಲ್ಲ. ಸೊ ಇಷ್ಟ ಆಗಿತ್ತು ನನ್ನ ಒಂದು ಸೀರೆ ಬ್ಲಾಗ್, ಒಂದು ಇನ್ಫಾರ್ಮೇಷನು. ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಶೇರ್ ಮಾಡಿ. ಹಾಗೆಯೇ ನೆಕ್ಸ್ಟ್ ಬ್ಲಾಗ್ ನೋಡೋದನ್ನು ಮರಿಬೇಡಿ. ನೆಕ್ಸ್ಟ್ ಬ್ಲಾಗಲ್ಲಿ ನನ್ನ ಒಂದು ಬ್ಲೌಸ್ ಕಲೆಕ್ಷನ್ನು ಹಾಗೆ ಅದರ ಡಿಸೈನ್ ಯಾವ ಥರ ಇದೆ ಅಂದ್ಬಿಟ್ಟು ಅದನ್ನು ನಾನು ನಿಮಗೆ ಶೇರ್ ಮಾಡ್ತೀನಿ. ಸೊ ಇವತ್ತಿನ ಬ್ಲಾಗ್ ನೋಡ್ತಿರ್ಗೆ ಎಲ್ಲರಿಗೂ ಧನ್ಯವಾದ. ಹಾಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ಚಾನಲನ್ನು ಯಾರು ಹಾಗೆ ನೋಡ್ಬೇಡಿ. ಸೊ ಸಬ್ಸ್ಕ್ರೈಬ್ ಮಾಡಿದ್ರೆ ನಿಮ್ಮ ಸಪೋರ್ಟ್ ನಮಗೆ ಸಿಕ್ಕರೆ ಇನ್ನೂ ಹೆಚ್ಚು ಮೋಟಿವೇಶನ್ ಸಿಕ್ಕಂಗಾಗುತ್ತೆ. ಸೊ ಹಾಗೆಯೇ ಸಿಗೋಣ ಮತ್ತೊಂದು ಬ್ಲಾಗ್ ಒಂದಿಗೆ. ಟೇಕ್ ಕೇರ್, ಬಾಯ್.